ಹೇಳ್ರಿ. ಗುರ್ತಾಯ್ತು. ಹೇಳಿದಿವ ಬೂತ್ ಬಿಡ್ಸೋತೇನೆ. ಬೂತ್ ಅಂದ್ರ ದೆವ್ವ. ಅವ್ವ ಯಾಕ ದೆವ್ವ ಅಂದ್ರ ಜಿಗಿದಾಡ್ತಾವ, ಒದ್ದಾಡ್ತಾವ. ಹೌದು. ರಗಡ್ ನೋಡಿ ನಾಳು ವಾಲ್ನ ಇದು ಅಲ್ಲದೆ ವೇತಾಳ ಸಹಿತ ಸಾಧ್ಯ ಮಾಡಿ ಕೊಡ್ತೇನೆ. ವೇತಾಳಾದ್ರೂ ಸಾಧ್ಯದ. ಹೌದಮ್ಮ. ಮತ್ತೇನು ಬರ್ತದ? ಏನು ಬರ್ತದ? ಮಾತಾಡರ ಅಂತ ಮೂಕರು ಸಹಿತ ಮಾತಾಡ್ಸೋರಿ. ಹುಟ್ಟು ಮುಕ್ಕನ್ನು ಮಾತಾಡ್ಸೋ, ನಡಬಟ್ಟಿ ಜಡ್ಡ ಬ್ಯಾನಿ ಬ್ಯಾಸರ ಬಂದ್ ಬಾಗಿರ್ತ ಅಂತವ್ರು ಮಾತಾಡ್ಸೋ. ಒಟ್ಟ ಬಾಯ್ಲ್ದಾರ್ ಬಾ ನಡಿ ಬಾರ ನಡಿ ಅಂದೆ. ನಮ್ಮ ಮನ್ಯಾಗ ಒಂದು ಕ್ವಾನ್ ಐತಿ ಮಾತಾಡ್ಸ. ಏ ಕೋಣಿನ ಯಾಕ ಅದ್ರ ಅವ್ನು ಮಾತಾಡ್ಸಿದ್ದೇನೆ. ಕ್ವಾನಿ ನಾವು ಎಮ್ಮೆ. ಹೌದು, ನಾನು ಮಾತಾಡ್ಸ್ತನಲ್ಲ, ನೀ ಮಾತಾಡಿಸ್ತಿ. ತಾನ್ ನನ್ನ ಕೈಯಾಗ ಒಂದು ಮಾರುದ್ದು ಬಡಿಗಿ ತಗೊಂಡ ನೆಂತ ಒಂದು ದುಬ್ಬದ ಮೇಲೆ ಕೊಟ್ಟನಂದ್ರ ಒಟ್ಟ ಕಲಿಸು ಆಕಿ ಚಕ್ರ ಸಿಗದ ಇದ್ರ ಆಯ್ಕಾಯ್ಕಂತ ಓಡಿ ಹೋಗಲ್ತು. ಮುಂದೇನು ಮಾಡ್ತಿ? ಹೋಗಿ ಹುದಲ್ ಬೀಳಲ್ತು. ಬೇಡ ಬಾ ಬಾ ಏ ಅಂತ ಎಮ್ಮಿ ಹೋದ್ರ ಎಮ್ಮಿ ಕರುತಿ ಶಾನೆ ಎಮ್ಮಿತ್ತು ನನ್ನ ಬೆನ್ನತ್ತಿ ಬರ್ತದ. ವಾಂಡ ಎಮ್ಮಿತ್ತಂದ್ರ ಅಲ್ಲೇ ಹುದಲಿ ಕೇಳಿ ಬಂದ್ಬಿಡವ್ರ ನಾವು. ಬೇಡ ಅವ ಯಾಕೆ ಎಮ್ಮಿ ಮಾತಾಡ್ಸ್ತಾನ, ಕೋಣ ಮಾತಾಡ್ಸ್ತಾನ, ಇದು ನನಗೆ ಬೇಕಾಗಿಲ್ಲ. ಒಟ್ಟಿನ ಮೇಲೆ ನಿನ್ನ ಮಾತು ತಿಳಿವಲ್ಲು. ನಿನ್ನ ಮಾತು ನನಗೆ ತಿಳಿಬೇಕಾದ್ರ ಆದ್ರೆ ನಾವು ಯಾವ ಪ್ರಕಾರ ಕೇಳಬೇಕು, ಹೌದಾ? ಹೇಗೆ ಕೇಳಿದ್ರೆ ಅರ್ಥ ಆಗ್ತದ ಹೇಳಬೇಕು. ಹಸನಾಗಿ ಕೇಳಿರವ ಕುಶಿಲಾದ ಎನ್ನೆವಾನೆ, ಹಸನಾಗಿ ಕೇಳಿರವ ಕುಶಿಲಾದ ಎನ್ನೆವಾನೆ, ಕುಶಿಲಾದಯನವಾಣಿ ಕುಶಿಲಾದಯನವಾಣಿ ಖುಷಿ ಅಲ್ಲ ಎನ ಮಾತು. ಯಾರು ಹೇಳಬೇಕು? ನಾನು ಯಾಕೆ ಕೇಳಬೇಕು? ಆಗ್ಲಿ ಖುಷಿ ಅಲ್ಲ ಎನ ಮಾತು, ಅಲ್ಲ ಎನ ಮಾತು, ಖುಷಿ ಅಲ್ಲ ಎನ ಮಾತು. ಹಸಿ ಖುಷಿ ನಾಡಿ ಹಸನಾಗಿ ಗುರ್ತಾಯ್ತು. ಹೇಳಿದೇವ ನೋಡಮ್ಮ, ನನ್ನ ಮಾತು ನಿನಗೆ ತಿಳಿಬೇಕಾದ್ರೆ ಗಲಬಲ ಬಾಯಿ ಮಾಡಬಾರದು. ತಂಡಿಗಂಜಿ ಒಬ್ಬರ ಬಾಯಿ ಮಾಡ್ಯಾರ ನೋಡು. ತೂಕರಿಸಬಾರದು. ಮನ್ಕೊಂಡವ್ರು ಯಾವ್ದು ಕೂತಾರ
ಅಗದಿ ಭಕ್ತಿಯಿಂದ ಕೇಳಬೇಕು. ನೀವು ಇಷ್ಟೊತ್ತಕ ಎದ್ದು ನಕ್ಕ ಈಗ ಮಾಡ್ಕೊಂಡ ನೀವು ಯಾರವ ಅಯ್ಯ ಮಾಡ್ಕೊಂಡ ಟಿ ಶರ್ಟ್ ನಾವು ಅಣ್ಣ ಬಿಡ ಕಂಬಳಿಯಾರ ಹೊರ ಹೊತ್ಕೊಂಡ್ ಮನ್ಕೋಬೇಕಲ್ಲ ಕಂಬಳಿನ ಹೊತ್ಕೊಂಡನ್ಲ ಅಲ್ಲೇ ಇಲ್ಲಿ ಮಾಡ್ಕೊಂಡ ನೋಡು ಏನು ಕಂಬಳಿಲ್ಲ ಏನಿಲ್ಲ ಏರ್ ಬೇಡ ತುಗುಡಿಸಬಾರ್ದು ತೂಡ್ಸ್ಬಾರ್ದು. ಹಾ ಒಳ್ಳೆ ಭಕ್ತಿಯಿಂದ ಕೇಳಬೇಕು. ಭಕ್ತಿ ಹೌದು. ಯಾವ್ರಾಗ ಐತೆ ಅದ ಎಲ್ಲೈತಿ ಅದ ನೀನ ಅಂದಲ್ಲ ಏನದ ಭಕ್ತಿ ಏ ಭಕ್ತಿ ಅಂದ ನಾನು. ಭಕ್ತಿ ಅಂದೆ ನಾ ಭಕ್ತಿ ಅಂತ ಗಂಟು ಬಿದ್ದನು. ಏನು ಯಾರ ಅಂಗಡಿಯಾಗ ಸಿಗ್ತತಿ? ಕಿರಾಣಿ ಅಂಗಡಿಯಾಗ ಸಿಗ್ತತನ? ಇಲ್ಲ ಪಟ್ಟಿ ಅಂಗಡಿಯಾಗ ಸಿಗ್ತತಿ? ಅಲ್ಲಿ ಸಿಗುದಿಲ್ಲ. ಮತ್ತ ಅಡತ್ಯಾಗ ಸಿಗ್ತತನ? ಎಲ್ಲಿ ಸಿಗುದಿಲ್ಲ ಅದು. ಬಸ್ ಸ್ಟ್ಯಾಂಡ್ ಇದ್ರಿಗೆ ಏ ಬಸ್ ಸ್ಟ್ಯಾಂಡ್ ಇದ್ರಿಗೆ ಯಾಕೆ ಹೊಕ್ಕಿ? ಅಲ್ಲ ಅಲ್ಲಿ ಒಂದು ಭಕ್ತಿ ಸಿಗ್ತತ್. ಆಗಲ್ಲ ನೋಡಮ್ಮ, ಈ ಚಲಿಸಿದ್ರ ಪ್ರಪಂಚವಲ್ಲ ಹಾ ಆ ಪರಮಾತ್ಮ ನಡೆದಂದು ಹೌದು ನಂಬಿಗಿಟ್ಟು ಕೇಳೋದೊಂದು ಭಕ್ತಿ. ಇದ ಒಂದನ ಒಂದ ಯಾಕ ಮತ್ತೆ ಎಷ್ಟು ನವವಿಧ ಭಕ್ತಿಗಳು. ನವವಿಧ ಅಂದ್ರೆ ಏನ? ಭಕ್ತಿಯಲ್ಲಿ 9 ತರದ ಭಕ್ತಿಗಳು. 9 ಹೌದು. ಅವ್ಯಾವ ಕೇಳಿದ್ರೆ ಗುರ್ತಾಗ್ತದೆ ಈಗ ಹಾ? ಹಾಗಾದ್ರೆ ಕೇಳಮ್ಮ. ಯಾವ ಶ್ರವಣ, ಶ್ರವಣ, ಸ್ಮರಣ, ಸ್ಮರಣ, ಕೀರ್ತನ, ಕೀರ್ತನ, ಪಾದಸೇವನ, ಪಾದಸೇವನ, ಅರ್ಚನ, ಅರ್ಚನ, ವಂದನ, ವಂದನ, ದಾಸೆ, ದಾಸ್ಯ, ಸಖ್ಯ, ಸಖ್ಯ, ಆತ್ಮದನ ಭಕ್ತಿ. ಹೀಗೆ 9 ಭಕ್ತಿಗಳಿದ್ದಾವ್. ಕೊರಂಜಿ ಯಾಕೆ ನೋಡಮ್ಮ 9 ಭಕ್ತಿ ಅದಾವ ಅಂತೇಳಿ ಹೌದು. ಇವ್ ಹಂಗ ಉಳಿದಾವು. ಹಾ, ಹಾ. ಇವ್ನು ಯಾರ ಮಾಡಿ ಮುಕ್ತಿ ಹೊಂದ್ಯಾರು? ನೋಡಮ್ಮ, ಹಾ? ಶ್ರವಣ ಭಕ್ತಿ ಮಾಡಿ ರಾಜ ಮುಕ್ತಿ ಹೊಂದ್ಯಾನ. ಶ್ರವಣ ಭಕ್ತಿಯಿಂದ ಪರೀಕ್ಷಿತ ರಾಜ, ಸ್ಮರಣ ಭಕ್ತಿ ಮಾಡಿ ಪ್ರಹ್ಲಾದ, ಪ್ರಹ್ಲಾದ, ಕೀರ್ತನ ಭಕ್ತಿ ಮಾಡಿ ನಾರದರು, ನಾರದರು, ವಾಸನ ಭಕ್ತಿ ಮಾಡಿ ಲಕ್ಷ್ಮಿ, ಲಕ್ಷ್ಮಿ, ಅರ್ಚನ ಭಕ್ತಿ ಮಾಡಿ ಅಕ್ರೂರ, ಅಕ್ರೂರ, ವಂದನ ಭಕ್ತಿ ಮಾಡಿ ಪೃಥುರಾಯ, ಉತ್ತರಾಯ, ದಾಸಿ ಭಕ್ತಿ ಮಾಡಿ ಮಾರುತಿ, ಮಾರುತಿ, ಸಖ್ಯ ಭಕ್ತಿ ಮಾಡಿ ಅರ್ಜುನ, ಅರ್ಜುನ, ಆತ್ಮನ ಭಕ್ತಿ ಮಾಡಿ ಬಲಚಕ್ರವರ್ತಿ ಮುಕ್ತಿ ಹೊಂದ್ಯಾನೆ. ಅವ ಯಾಕೆ? ಅವರಲ್ಲಿ ಅಂತ ಶಕ್ತಿ ಇತ್ತು. ಹಾ. ಅವ್ರು ಭಕ್ತಿನೂ ಮಾಡಿದ್ರು ಮುಕ್ತಿನೂ ಹೊಂದಿದ್ರು. ಹೌದು. ನನ್ನಲ್ಲಿ ಭಕ್ತಿನೂ ಇಲ್ಲ, ಹೌದಾ? ಶಕ್ತಿನೂ ಇಲ್ಲ. ಇಲ್ಲ. ಆದ್ರೆ ಮುಕ್ತಿ ಹೊಂದಬೇಕು ಆಸೆ ಶುರುವಾಗತೈತಲ್ಲ. ಆಗ್ಯದ. ಹ್ಞೂನ್ರಿ. ಏನು ನನಗೆ ನೀಗುವಂತದೊಂದು ಸಣ್ಣ ಭಕ್ತಿ. ಯಾವುದು? ಭಕ್ತಿ ಸ್ಥಾನದಿರ್ಬೇಕು, ಇರ್ಬೇಕು, ಮುಕ್ತಿ ದ್ವಾರದಾಗಿರ್ಬೇಕು. ದ್ವಾರದಾಗಿರ್ಬೇಕು ಅಂತ ಅದೊಂದು ನನಗೆ ನೀಗುವಂತದಿದ್ರೆ ಹೇಳಲ್ಲ. ನೋಡಮ್ಮ, ಹಾ? ಶ್ರವಣ ಭಕ್ತಿ ಶ್ರೇಷ್ಠ ಆದದ್ದು. ಬರೋಬ್ಬರಿ ಹೇಳಿದ್ ಮನಸ್ಸಿನ ಮಾತು ಹೇಳಿದ್ ನೋಡಿ. ಯಾಕೆ? ನಾ ಅದನ್ನ ಬಿಟ್ಟೇ ಅಲ್ಲ. ಏನದ? ನೀ ಹೇಳಿದ್ದು ಯಾವುದು? ಶ್ರಾವಣಕ್ಕ ಶ್ರಾವಣಕ್ಕ ಸ್ವಾಮಿಗಳನ್ನ ಕರ್ಕೊಂಡ್ ಬರ್ತಾನ, ಸ್ವಾಮಿಗಳನ್ನ ಕರ್ಕೊಂಡ್ ಬರ್ತಿ, ಪಾದ ಪೂಜೆ ಮಾಡ್ತಾನ, ಮಾಡ್ತಿ, ಹುಗ್ಗಿ ಉಣಿಸ್ತಾನ, ಉಣಿಸ್ತಿ, ದಕ್ಷಿಣ ಕೊಟ್ಟು ಕಳಿಸ್ತಾನ ಅವ್ರಿಗೆ. ಹಾ ಮತ್ತ ಫಸ್ಟ್ ನಮ್ಮ ಮನೆಗೆ ಬಂದ್ರ ದಕ್ಷಿಣ, ಮತ್ತ ಮುಂದೆ ಯಾವ್ರ 2-3 ಮನೆಗೆ ಹೋಗಿ ಬಂದಿದ್ರ ದಕ್ಷಿಣ ನನಗ ಅವ್ರು ಹುಗ್ಗಿ ಕತ್ತಿ ಅದ ಹುಗ್ಗಿದಲ್ಲ. ಹಾಗಲ್ಲ, ಹಾ? ಸದಾವ ಕಾಲದಲ್ಲಿ ಪರಮಾತ್ಮ ನಾಮಸ್ಮರಣೆ, ನಾಮಸ್ಮರಣೆ, ಭಜನ, ಭಜನ, ಕೀರ್ತನ, ಕೀರ್ತನ ಎಲ್ಲಿ ನಡೀತಾ ಇದೆಯೋ ಒಂದೇ ಮನಸ್ಸಿನಂತ ಕುಳಿತು ಕೇಳುವುದಕ್ಕೆ ಹೌದು ಶ್ರವಣ ಭಕ್ತಿ ಅಂತಾರ. ಅವ ಯಾಕೆ? ನೀ ಹೇಳು ಮಾತಿಗದ ಯಾಕೆ? ಎಲ್ಲಿ ಪರಮಾತ್ಮನ ನಾಮಸ್ಮರಣೆ, ಅದ ಭಜನ, ಹಾ, ಹಾ. ಕೀರ್ತನ, ಹೌದು. ಇಂತ ಸತ್ಕಾರಗಳು ಎಲ್ಲಿ ನಡೀತಾವ ಅಲ್ಲಿ ಒಂದೇ ಮನಸ್ಸಿನಿಂದ ಕುಳಿತು ಕೇಳೋದಕ್ಕೆ ಶ್ರವಣ ಅಂತ ಹೇಳ್ತಿ. ಹೌದು. ಇವರೆಲ್ಲರೂ 1-3 ಸಂಜೆಲೆ ಬಂದು ಕುತ್ತಾರ, ಕುಳಿತಾರ, ಯಾರು ದಾಂಧಲೆ ಮಾಡಿಲ್ಲ. ಸುಮ್ ಎದ್ದು ಹೋಗ್ಯಾರ ಕರೆ. ಹೌದು. ಅವ್ರೇನ್ ಹಾಸಿಗೆ ಜಾಡ್ಸಿ ಹೋಗಿಲ್ಲ, ಇಲ್ಲ, ಮತ್ತೆ ಇಲ್ಲ. ಸುಮ್ ಹಗ ಮರ್ಚುಕ್ಕಿ ಬಗಲಾಗ ಹಿಡ್ಕೊಂಡು ಹೋಗ್ಯಾರ. ಬೇಡ ಹೋಗ್ಲಿ, ಹಾ, ಹಾ. ಕರೆ ಅವ್ರು ಹೋದವ್ರು ಹೋಗ್ಲಿ, ಮತ್ತೆ ಕುಂತವ್ರ ಒಂದೇ ಮನಸ್ಸಿನಿಂದ ಕುಳಿತು ಕೇಳಾಕತ್ತಾರಲ್ಲ, ಕುಳಿತಾರಲ್ಲ. ಯಾರ ಬಾಯ್ ಮಾಡ್ಯಾರನ? ಇಲ್ಲ, ದಾಂಧಲೆ ಮಾಡ್ಯಾರ. ಇಲ್ಲಮ್ಮ. ನೀ ಹೇಳೋ ಮಾತಿನ ಮೇಲೆ ಅವ್ರಿಗೂ ಮುಕ್ತಿ ಆಗ್ತದ ಆಗ್ತದೆ. ಆಗ್ಲಿ ಆಗ್ಲಿ ಅವ್ರವ್ರ ಮನಸ್ಸಿನ ಇಚ್ಛಾ ಪೂರ್ತಿಯಾಗಿ ಆಗಿ ಜನ ಅವ್ರಿಗೆ ಮುಕ್ತಿ ಆದಿದ್ದ ಕರೆ ಆತಂದ್ರ ಆದ್ರೆ ಮುಂದಿನ ವರ್ಷ ನೀನು ಕರೆಸ್ತಾನ, ಮತ್ತಿಲ್ಲಿ ಇಲ್ಲಿ ಕರೆಸ್ತಿ. ಬಾಯಾಳ ಮಠಕ್ಕೆ ಕರೆಸ್ತಾನ, ಹೌದಲ್ಲ? ಕರೆಸಿ ಬರ್ತನಲ್ಲ, ನೀನ್ ಬರ್ತನ ಅಂದ್ರ ನೀ ಬರುದಿಲ್ಲ ಅಂದ್ರೆ ಬಿಡುದಿಲ್ಲ, ಕರ್ಕೊಂಡ್ ಬರ್ತಾನ, ಕರ್ಕೊಂಡ್ ಬರ್ತಿ, ಕರ್ಕೊಂಡು ಬಂದು ಅವ್ರ ಕಡೆಯಿಂದ ಹಾ, ಹಾ. ಮಾಡ್ ಸನ್ಮಾನ ಮಾಡಿಸ್ತಾರ. ಕರಂಜಿ ಯಾಕೆ? ಯಾರು ಚಂದ ಇದೀಯ? ಏ, ಅಯ್ಯ ಏನಂತೆ ನೀನು? ಹಂಗಲ್ಲ ಅದ. ಮತ್ತೇನ? ನೀನು ಚಂದ ಅಂದ್ರ ಗುಂಡು ಮೋತಿ ಮಾಂಡ ಮೋಗ ಕರಗದಿ ಹಂಗ ಅಂದಿಲ್ಲವ ನಾ ಕರಗದನ ಅಂದಿಲ್ಲ ತಾಯಿ. ಮತ್ತೇನಂತೆ ನೀನು? ಏನ್ ಹೇಳೀನಿ? ಏನು ಭಕ್ತಿ ಅಂದ್ರೆ ಏನು? ಏನು? ಯಾವ ಭಕ್ತಿಯಿಂದ ಯಾರ್ಯಾರು ಮುಕ್ತಿ ಅಂದಿದ್ರು ಹೌದಾ? ಅವರವರ ಹೆಸರೇನು ಹಾ, ಹಾ. ಇಷ್ಟೆಲ್ಲ ತಿಳಿಸಿಕೊಟ್ಟೆಲ್ಲ. ಹಾ, ಹಾ. ಎಷ್ಟು ದಯಾಳ ಗುಣದಾಕಿದೀವ, ಈಗಂತೀಯ? ಎಷ್ಟು ಶಾಣೆ ಹಾಕದಿಯ, ನಾ ಹೋಗಿ ಎಷ್ಟು ಚಂದದಿಯ ಅಲ್ಲಿ. ಬೇಡ ಎಲ್ಲಿಂದ ಬಂದಿ? ನಾನು ಬಂದು ಕೊಡ್ಲ ಮೊದ್ಲ ಹೇಳಿನಿ. ಬಂದ್ ಬರೋಕಿತ ಮತ್ತೆ ಹೇಳಿ. ಬಂದು ಕೊಡ್ಲ ಹೇಳಿನಿ. ಏನಂತ ಏನಂತ ಹೇಳಿ? ಆ ದೇವಲಕ್ಕ ಬಿಟ್ಟು ಹ. ಭೂಲಕ್ ಬಂತ ಮೊದ್ಲ ಹೇಳಿನಿ. ಈ ಲೈಟ್ ಒಂದು ಮ್ಯಾಲೊಂದು ಪೆಂಡಲ್ ಒಂದು ಹಾಕ್ಯಾರು. ಮ್ಯಾಲಿದು ದೇವಲೋಕ, ಹೌದು. ಕೆಳಗಿಂದು ಭೂಲೋಕ. ಕೊರಂಜಿ ಯಾಕ? ದೇವಲೋಕ ಭೂಲೋಕದ ಎಲ್ಲಿವರೆಗೂ ಹೋದ್ರು ಭೂಮಿ ಅಂದ್ರೆ ಒಂದೇ ಇಲ್ಲ, ಹೌದಿಲ್ಲ? ಹೌದು. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ಕೇರಳ, ತಮಿಳುನಾಡು, ಗುಜರಾತ್, ದಿಲ್ಲಿ ಮಟ್ಟ ಹೋಗು, ಎಲ್ಲಿವರೆಗೂ ಹೋದ್ರು ಭೂಮಿ ಅಂದ್ರೆ ಒಂದೇ. ಮತ್ ದೇವಲೋಕ ಅಂದ್ರೆ ಅದ್ರ ಆಚೆ ಕಡೆ ಇರ್ಬೇಕು, ಹೌದು. ಬೇಡ ಆತ ದೂರ ಇರ್ಬೇಕು. ಆಹಾ. ದೇವಲೋಕ ಬೇರೆ, ಭೂಲೋಕ ಬೇರೆ, ಲೋಕೇನು ಎರಡದಾವು. ಎರಡ ಯಾಕ? 14 ಲೋಕಗಳು. ಹೊಗ್ಗು ನಿನ್ನ ಸೂರ್ಯ ಏನು? 14? ಹೌದು. ಯಾಕೆ? ಯಾಕೆ? 14 ಅಡ್ಡ ತಿಟ್ಟದಾವು. ಮತ್ತ
ಒಪ್ಪರಿ ಮೇಲೆ ಅದಾವು ಆಹಾ. ಏನು ಕೆಳಗ ಮೇಲೆ ಅದಾವು ಕೆಳಗ ಮೇಲವ ಕೆಳಗ ಮೇಲೆ ಹೌದು ಅವ ಹ್ಯಾಗ ಹೇಗೆ ಹ್ಯಾಗ ಈ ಭೂಮಿಯಿಂದ ಹಾ. ಮೇಲಿನ 7 ಲೆಕ್ಕಗಳು ಅವು ಬೇರೆ ಬೇರೆ ಈ ಭೂಮಿಯಿಂದ ಈ ಭೂಮಿಯಿಂದ ಹಾ. ಕೆಳಗ 7 ಲೆಕ್ಕಗಳು ಬೇರೆ ಇದನ್ನ ಹೇಳಿ ಬರೋಬ್ಬರಿ ಮಾಡಿದ್ಯಾ ಯಾಕ ಯಾಕೆ 14 ರೂಪಾಯಿಗೆ 4-5 ಹೇಳಿ ಬಿಟ್ಟಿದ್ದೆ ಅಂದ್ರ ಅಂದ್ರೆ ಆಗೋಗ ಅಂತಿದ್ನ ಎನ್ಸಾಕ್ ಬರೋದಿಲ್ಲ ನನಗ ನಿನಗೆ ಅನ್ಸಾಕ್ ಬರುದಿಲ್ಲ ಎನ್ಸಾಕ್ ಬರೋದಿಲ್ಲವ ನೀ ಹೇಗೆ ಅನಸ್ತಿ ನನ್ ಗೌಂಟಿ ಕೌಂಟಿ ಹಾ ಹೆಂಗೆ ಇವೆಷ್ಟದಾವು 5 ಅವ ಶುದ್ಧ ಅದಾವಲ್ಲ ಸುದ್ದವ ಏನೋ ಒಬ್ಬರು ಕಲ್ಲಾಗ ಕಟ್ಟಿಗ್ಯಾಗ ಸಿಕ್ಕಿ 2 ವರ್ಷ 3 ವರ್ಷ ಹಿಂಗ್ ಉಳಿ ಏನಿಲ್ಲ ಬರಬರಿ ಇದ ಶುದ್ಧ ಇದಾವಲ್ಲ ಸುದ್ದ ಅದ ಇವು 5 5 ಇವು 2 ಕೂಡ್ಸಿರ 7 ಆತು ಮತ್ ಹಿಂಗ್ ಮಾಡಿದ್ರಿ ಇವು ಮ್ಯಾಲಿನೋ ಅದು ಹೌದಾ ಹಿಂಗ್ ಮಾಡಿದ್ರಿ ತೆಳಗಿನೋ ಅದು ಹಿಂಗ್ ಲೆಕ್ಕ ಮಾಡ್ತಿ ಬಟ್ ಕೀಳಂಗಿಲ್ಲ ಲೆಕ್ಕ ತಪ್ಪಂಗಿಲ್ಲ ಇರ್ಲಿ ಬೇಡ ಮೇಲಿನ 7 ಲೆಕ್ಕ ಯಾವ ಅವು ಯಾವ ಹೇಳ್ಬೇಕಲ್ಲ ಹೇಳು ಹಾಗಾದ್ರೆ ಕೇಳಮ್ಮ ಹಾ. ಭೂಲೋಕ ಇದು ಭೂಲೋಕ ಬೋರ್ಲೋಕ ಭೂರ್ಲೋಕ ಸೋರ್ಲೋಕ ಸುವರ್ಲೋಕ ಜನಲೋಕ ಜನಲೋಕ ತಪಲೋಕ ತಪೋಲೋಕ ಮಹರ್ಲೋಕ ಮಹರ್ಲೋಕ ಸತ್ಯಲೋಕ ಆರ ಉಳ್ದು ಎದಕ್ಕ 6 ಉಳ್ತಾವು ಆ 6 ಯಾಕೆ ಉಳ್ತಾವ 7 ಒಂದ್ 10 ಅಷ್ಟು ಉಳಿತಾವ ಏ ಸತ್ತತ್ತ ಹೇಳಿಲ್ಲ ಅದು ಒಂದು ಲೋಕದ ಹೆಸರು ಅದ ಸತ್ಯಲೋಕ ಅಂತ ಲೋಕದ ಹೆಸರು ಅದ ಮತ್ ನೀ ಸತ್ಯವನ್ ಲೋಕತ್ ಯಾಕತ್ತಿ ಏ ಆ ಸತ್ಯವಾಕ್ಯ ನೀನಂತ್ಯಲ್ಲ ಆಗ ಸತ್ಯಲೋಕ ಇವು ಮ್ಯಾಲಿನು ಮೇಲಿನು ಮತ್ ತಳಗಿನು ಅವನು ಹೇಳ್ಬೇಕನ ಹೇಳಲ್ಲ ಈಗ ಹ ಅತ್ತಾಳ ಅಳ್ತಾಳ ಯಾರು ಹೇಳ್ತಾರು ಅವುಗಳು ಒಟ್ರು ಎದ್ದೋಗ್ಯಾರ ಅವ್ರು ಏ ಯಾರೊಬ್ರು ಕೂತಿಲ್ಲ ನಾನ್ ಮುಂದ ಹಾಗಲ್ಲ ಅಳ್ತಾಳ ಅಳ್ತಾಳ ಒಂದ್ ಕೆಲಸ ಮಾಡಿ ಏನು 3 ಕತ್ತು ಬಂದ್ ಸಿಗ ನನ್ನ ಕೈಯ ನೀನು ಅಳತಿ ಹೇ ಅಲ್ಲ ಹಾಗಲ್ಲ ಅದು ಒಂದು ಲೋಕದ ಹೆಸರು ಅದ ಅತ್ತಾಳ ಅತ್ತಾಳ ನಾ ಅಳ್ತಾಳ ಅಂತ ಗಂಟು ಬಿದ್ದಿ ನೋಡ್ರಿ ಎಲ್ಲಿ ಬೇಡ ಅತ್ತಾಳ ಅತ್ತಾಳ ವಿತ್ತಾಳ ವಿತ್ತಾಳ ಸುತ್ತಾಳ ಸುತ್ತಾಳ ತಳಾತಾಳ ತಳಾತಾಳ ಮಹಾತಾಳ ಮಹಾತಾಳ ರಸತ್ತಾಳ ರಸತ್ತಾಳ ಪಾತಾಳ ಪಾತಾಳ ಹೌದು ತಡ್ಕೋ ಯಾಕೆ ನಿನ್ನ ಪಾತಾಳ ಕಟ್ಟಿ ಹಾ ಹಾ ಒಂದ ಕಲ್ಲ ಕುಟ್ಟಿ ಕುಟ್ಟಿ ಸುಣ್ಣ ಸುರಿದ ಹಾ, ಹಾ. ಬಣ್ಣ ಬರಿಸಿ ಇಸ್ವಿ ಹಾಕಿಸಿ ಬರ್ತಾನೆ ನೀ ಹಾ ನಿಮ್ಮಂತ ದೈತರ್ನ ಎಷ್ಟೋ ಮಂದಿ ಓದನ್ನ ಆ ನಿಮ್ಮಂತ ದೈತರ್ನ ಎಷ್ಟೋ ಮಂದಿ ಓದನ್ನ ಹುಮ್ಮದಾಯ್ತ್ರ ಹಾ. ಕುರಂಜಿ ಕುಂತ್ರಿ ಹೇಳಾಕ್ ಬರುದಿಲ್ಲ ಹೌದು. ಯಾದ್ರ ಕುಂದ್ರಾಕ್ ಬರುದಿಲ್ಲ ಬರುದಿಲ್ಲ ತುದಿಕ್ ನಿಂದ್ರಿಸಿ ನುಗ್ಗಿಸಿ ಬಂದಿ ಇವ್ರ ದೈತ್ರಕ ಅಂತ ನಿನ್ ಕಣ್ಣಾಗ ತ್ಯಾಗೋ ದೈತ್ರ ಗುರು ನೀ ಶುಕ್ರಾಚಾರ್ಯ ಕಂಡಪಟ್ಟಿ ಮಂತ್ರ ಅದಾವ ನೀ. ಒಮ್ಮೆ ಮಂತ್ರ ಅಂದ್ ಊದಿನಿ ಅಂತೇಳಿ ಹಾ, ಹಾ. ಶಿವಪ್ಪ ತಾಯಿ ತಂದೆ 3 ಲೋಕ ಸ್ವಾಮಿ ದೇವ ಹಸಿ ಒಂದು ತಾಳಲಾರೆ ಕಾಪಾಡಯ್ಯ ಹಿಂಗ ನೀ ನಿನ್ನ ಮೊದಲ ಹೋಗ್ತಾನ ಅಲ್ಲಿ ಯಾರನ್ನ ನಿಂದ ನಾನು ಹೋತಿ ನಿನ್ನ ಹೋಗ್ತಾನ ಮೊದಲು ಹೋಗ್ತಾನ ನಿನ್ನ ಕರೋಂಜಿ ಯಾಕ ನನಗ್ ಬರಾಕತ್ತಿ ಏನದು ಅಂಜಿಕ್ ಪಾತಾಳಕ್ ಹೋಯ್ತಿದೆ ಅಂಜಿದೆ ಏ ಯಾಕ ಪಾತಾಳಕ್ ಹೋಯ್ತನ ಅಂದ್ರ ಅಂಜಿಲ್ಲ ಮತ್ತೇನು ಇರ್ಬಿ ದಿನ್ಸ ಗುದ್ದು ತೆಗೆದ ಮ್ಯಾಲೆ ಬರೋ ಪಕ್ಕೆನ ನೀ ನಾನ್ ನಿನ್ ಕಣ್ಣಾಗ ಹೆಂಗಾರ ಕಾಣ್ತನು ಯಾಕಂತಿ ಇರ್ಬಿದ್ದಂಗನ ನೀ ಬೇಕಾದಂಗ ಪಾತಾಳಕ್ ಹೋಯ್ ಮತ್ತು ಮೇಲೆ ಇರ್ತಾನ ಇರ್ತಿ ಖರೆ ಆಹಾ. ನಮ್ ಮ್ಯಾಲಿ 7 ಲೋಕದಂತಿ ಅವಲ್ಲ ನಮ್ಮ ತೆಳಗು 7 ಲೋಕದಂತಿ ಹೌದು ನಾವೆಲ್ಲಿದ್ದಂಗಾಯ್ತು ನಡುದಂಗಾಯ್ತು ನಡಬರಕ್ಕಿದ್ದಂಗಾಯ್ತು ಹೌದಮ್ಮ ಮ್ಯಾಲಿಂದ ಯಾವ್ದಾರ ಪಸಕನ ಜಾರ್ಕೊಂಡು ಬಿದ್ರ ನಮ್ಮ ಗತಿ ಏನ್ ನಮ್ಮ ಗತಿ ಏನ್ ಬಿಡು ಮತ್ತೆ ನಮ್ದಾರ ತಪ್ಪ ತೆಳಗ್ ಬಿತ್ತಿ ಅಂದ್ರ ಅವ್ರ ಗತಿ ಏನ್ ಅವ್ರ ಗತಿ ಏನ್ ಕೊರಂಜಿ ಯಾಕ ಇನ್ನ ಎಲ್ಲಾರ ಹಗ್ಗ ಹಚ್ಚಿ ಕಟ್ಟ್ಯಾರನ ಇಲ್ಲ ಸರ್ಪನೇಚ್ ತೂಗ್ ಬಿಟ್ಟಾರು ಇಲ್ಲ ಏನಿಲ್ಲದಲ್ಲ ಹೌದು ಭೂಮಿ ಭೂಮಿ ಯಾವ ಆಧಾರ ಮೇಲೆ ನಿಂತದ ಈಗ ಇಷ್ಟೇ ನೋಡಮ್ಮ ಹಾ? ಅಷ್ಟು ದೆಕ್ಕ ಗಜಗಳ ಮೇಲೆ ಒಂದಿಷ್ಟು ಗಜಗದ ಮೇಲೆ ಏನದು ಒಂದಿಷ್ಟು ಗಜಗದ ಮೇಲೆ ಗಜ ಅಂದ್ರೆ ಏನು ಗಜ ಗಜ ಗಜಗ ಹಾಗಲ್ಲ ಆನೆ ನೋಡ ಇಲ್ಲ ಆನೆ ಹಾ ಈ ಕಾಲಾಗ 6 ಅದಾವ ಈ ಕಾಲಾಗ 9 ವರಿ ಅದಾವ 9 ವರಿ ಹಾ. ವರಿ ಯಾಕೆ ಬತ್ತದು ಮ್ಯಾಲ ಅದಿಲ್ಲ ಏನೋ ಬೆಳೆದಿಲ್ಲ ಅದಕ್ಕೆ ವರಿ ಹತ್ತದ ಅದ್ರ ಮ್ಯಾಲ ನಿಂತಿ ಆನೆ ನೋಡಿಲ್ಲ ಅಂದೆ ಆನೆ ಹೌದು ನೋಡೇನಿ ರಗಡ ಎಲ್ಲಿ 5 ಕಾಲೇನು ಕಾಲ ಐದು ಇರ್ತಾನ ಅದಕ್ಕೆ ಆನೆಗೆ ಹೌದು. ಅದೇ ಹಂಗ ನೀನು ಬರೋ ಮುಂದೆ ನೋಡ್ಲಿಲ್ಲ ನೀ ಎಲ್ಲಿ ಅದ ಬೈಲಂಗಲ್ದಾಗ ಇತ್ತಲ್ಲ ಇಲ್ಲ ಮುಂದ್ 3 ಕಾಲ ಹಿಂದ್ 2 ಕಾಲ ಅದೇ ಹಂಗ ನಿನಗೆ ತಿಳಿಯೋಂಗ ದೃಷ್ಟಾಂತ ಹೇಗದು ಇದು ಒಂದು ಆನೆ ಆನೆಲ್ಲ ಮುಂದೆ ಎಸ್ ಕಾಲದ ನೋಡು ಮೂರ್ದಾವಲ್ಲ ಮತ್ ಹಿಂದ ಎರಡದಾವು 5 ಅದು ಇಲ್ಲ ಏ ಮುಂದಿನ ಸೊಂಡೆ ಅದು ಮತ್ತ ಅದನ್ನ ನೆಲಕ್ಕೆ ಯಾಕೆ ಹಚ್ಚಿತ್ತು ಚಂಡಾಳ ಅದ. ಏ, ನಾ ನೆಲಕ್ಕೆ ಹತ್ತಿದ ಕೂಡ ಅದು ಕಾಲ ಅಂತ. ಕಾಲದ ತಿಳ್ಕೊಂಡಿ ಹ್ಮ್ ಇರ್ಲಿ ಬೇಡ ಅದು ಎಷ್ಟು ದಿಪ್ಪಳ ಇತ್ತವ ಏನದು ಸ್ವಾಡ್ ನೆತ್ತಿ ಅಲ್ಲಿ ಅದು ಸೊಂಡೆ ಅಂದನ್ನ ಸೊನ್ನೆ ಅಲ್ಲ ಅದ ಅದ ಅದನ್ನು ನೆಲಕ್ಕೆ ಹಚ್ಚಿತ್ತ ಇರ್ಲಿ ಬೇಡವ ಯವ ಯಾಕೆ ಆನೆ ನೋಡಿ 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 ಅದರಂತೆ ಹಾ 8 ದಿಕ್ಕಿನಲ್ಲಿ ಹಾ 8 ಆನೆಗಳು ಹೊತ್ಕೊಂಡ್ ನಿಂತಾವ ನೋಡು ಬಂಟ ಆನೆ ಅದಂಗ ಆತವ ಏನು ಬಾಂಟಾನಿ ಓ ದೊಡ್ಡ ಗಟ್ಟುಳ ಆನೆ ಮತ್ತ ಹೌದು 8 ದಿಕ್ಕಿನಲ್ಲಿ 8 ಆನೆಗಳು ಹೊತ್ಕೊಂಡ್ ನಿಂತಾವ ಹೊಂತಾವ್ ಅವು ಯಾವ ಯಾವ ಅವತ್ರ ಹೆಸರೇನು ಹೆಸರೇನು ಯಾವ ದಿಕ್ಕಿನಲ್ಲಿ ಯಾವ ಆನೆ ಹೊತ್ಕೊಂಡ್ ನಿಂತಾವ ಹೊತ್ಕೊಂಡ್ ನಿಂತಾವ ಅವತ್ರ ಹೆಸರು ಹೇಳ್ಬಿಡ್ಲ ಈಗ ಏನೋ ನೆನಪಿದ್ರು ಒಂದ್ 2-3 ಹೇಳ ಹಾಗಾದ್ರೆ ಕೇಳಮ್ಮ ಹಾ ಪೂರ್ವ ದಿಕ್ಕಿನಲ್ಲಿ
ಐರಾವತನ ಗಜ, ಐರಾವತ, ಆಗ್ನೇಕಲಿ ಪುಂಡರಿಕನ ಗಜ, ಪುಂಡರೀಕ, ದಕ್ಷಿಣ ದಿಕ್ಕಿನಲ್ಲಿ ವಾಮನ ಗಜ, ವಾಮ, ನೈಋತ್ಯ ದಿಕ್ಕಿನಲ್ಲಿ ಕುಮುದ ಎಂಬ ಗಜ, ಕುಮದ, ಪಶ್ಚಿಮ ದಿಕ್ಕಿನಲ್ಲಿ ಆಂಜನೇಯ ಗಜ, ಆಂಜನೇಯ, ವಾಯುದಿಕ್ಕಿನಲ್ಲಿ ವರ್ಣ ಪುಸದಂತ, ಹಾ. ಉತ್ತರ ದಿಕ್ಕಿನಲ್ಲಿ ಸಾರ್ವಭೌಮನ ಗಜ, ಹೌದು. ಈಶಾನ್ಯ ದಿಕ್ಕಿನಲ್ಲಿ ಆ ಸುಪ್ರತೀಕ. ಹೀಗೆ 8 ದಿಕ್ಕಿನಾಗ 8 ಅನಗೊಂತ ಬಂಟಾದಂಗಾತು. ಹೌದಮ್ಮ. ಏ ಕೊರಂಜಿ, ಯಾಕೆ ಈ ನೀವು ಸಿಟ್ಟಿಗೆ ಬರುದಿಲ್ಲ ಅಂದ್ರೆ ಒಂದ್ ಮಾತು ಕೇಳ್ತನ ಮತ್ತ ಏನಿಲ್ಲ ನೀ ಸುಮ್ಕ ಸಿಟ್ಟಿಗೆ ಬರ್ಬೇಡ. ಇಲ್ಲ. ನಾ ಏನ್ ಅಂತಿಂತ ಕೇಳೋದಿಲ್ಲ. ಏನದು ಕೈ ಯಾಕೆ ಸವರ್ತಿ ಇಲ್ಲ ಮತ್ತೆ ಅಂದ್ರ ಇವಕ್ಕ ಸೇಡ್ ಹತ್ತಾವ್ಲಿಂದ್ರು ಇದ ಗಂಡ ಹಸು ಹೆಣ್ಣೆ ಹಸು. ಏ ಇಷ್ಟಕ್ಕ ಸಣ್ಣ ಹೆಂಗ್ ಕೇಳ್ತಿ ನೋಡಮ್ಮ. 3 ಗಂಡ 5 ಹೆಣ್ಣಿದ್ರ ಜಗಳದ ಸಾಬರಿ ಅದ. ಇಲ್ಲ ಮತ್ತ 5 ಗಂಡ 3 ಹೆಣ್ಣಿದ್ರ ಇದು ಜಗಳದ ಸಾಬರಿ. ಇಲ್ಲಮ್ಮ. ಹಾ 4 ಹೆಣ್ಣಾನೆಗಳು ಹಾ 4 ಗಂಡ ಆನೆಗಳ ಮೇಲೆ ದೇವ್ರ ಚಲೋ ಮಾಡ್ಯಾನ ಮತ್ತ. ಏನ್ ಮಾಡಿದ? ಇಲ್ಲ ಯಾಕ 4 ಜೋಡಿ ಮಾಡಿರ್ತಾರ. ಇರ್ಬೇಡ. ಇರ್ಲಮ್ಮ. ಯಾಕೆ? ಈಗ 4 ಗಂಡಾನಿ 4 ಹೆಣ್ಣಾನಿ ಆತು. ಹೌದು. ನೀ ಹೇಳಿದ್ದ ಹಂಗಾತು. ಯಾಕಾಗ್ತದ? ಹೌದಿಲ್ಲ. ಹಾ. ಈಗ ಯಾವಾರ 2 ಹಳೆ ಆನಿದ್ದವ ಇದ್ದು ಇನ್ನ ಮಲ್ಲಪ್ಪ ನಂಗ್ ಕುಂತು ಗುಡಿಸ್ತಾವ ನೋಡಂತಾವ. ಹಾ ಅಂತಾವ್ 2 ಹಳೆ ಆನಿದ್ದು ಇದ್ದು ಅವು ಬಹಳ ತಕ ನಿಂತ ಕಾಲ್ ಮೂಸಿ ಹರ್ಕೊಂಡು ಮೇಯಾಕ್ ಹೋದ ಅಂದ್ರ ಕಡೆ ನಿಟ್ಟ ಹಿಂಗ ಆಗುದು. ಏ ಹಾಗಲ್ಲ. ಹ್ಮ್? ಆನೆವಾರು ಒಡೆಯಾರಿದ್ದಾರೆ, ಆನೆ ಬಡಿ ಅವ್ರ ಆನೆಯವರು ಮಾಲಕರಿದ್ದಾರೆ, ಅಂದ್ರೆ 8 ದಿಕ್ಕಿನಲ್ಲಿ ಪಾಲನೆ ಮಾಡ್ತಕ್ಕಂತ ದೇವತೆಗಳಿದ್ದಾರೆ. ಅವರು ಯಾರು? ಯಾರು ಯಾರು ಹೇಳ್ಬೇಕಲ್ಲ? ಹೇಳಲ್ಲ. ಹಾಗಾದ್ರೆ ಕೇಳಮ್ಮ. ಹಾ. ಇಂದ್ರ, ಇಂದ್ರ, ಅಗ್ನಿ, ಅಗ್ನಿ, ಯಮ, ಯಮ, ನಿರರತಿ, ನಿರರತಿ, ವರುಣ, ವರುಣ, ವಾಯು, ವಾಯು, ಕುಬೇರ, ಕುಬೇರ, ರುದ್ರ, ಕಡೆ ವೀರಭದ್ರ. ಏ ಶಸ್ತ್ರ ಯಾರಿಗದ? ಅಲ್ಲಿ ಗುಗ್ಗಳ ಗೊಡ್ಚಾಗ ಎಬ್ಸು ನಾನು ಇರ್ಬೇಡ. ಬಿಡ. ಮತ್ತೆ ಈ ರುದ್ರಾರ ಬಸ್ತಾನೆ ಹಂಗ ಉಯ್ 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 ಎಲ್ಲ ಮೇಲೆ ಅಷ್ಟು ಪುರಿಗಳವ. ಅಲ್ಲಿ ಮಾಡಾಕತ್ಯಾರ. ಈಗ ಏನದು? ನಾವ್ ಹೋದ ವರ್ಷ ನೋಡಿಲ್ಲವ ಅದನ್ನ. ಏನದ? ಪುರೇ ಬಜಿ ಜಿಲುಬುಲಿ ನಿನಗಾಗಿ ಮಾಡಿಟ್ಟಾರ, ಉಪ್ಪಿಟ್ಟು ಮಾಡ್ಯಾರ. ಈಗ ಅಲ್ಲಿ ನಿನಗ ಉಪ್ಪಿಟ್ಟು ಮಾಡ್ಯಾರ ಅಲ್ಲಿ. ಪುರೇ ಮಾಡಿಲ್ಲ. ಪುರಿ ಅಂದ್ರೆ ಅರ್ಥ ಆಗಲಿಲ್ಲ. ಇಲ್ವೇ? ಅವ್ರವ್ರು ಪಟ್ಟಣಗಳಿದ್ದಾವ, ಒಬ್ಬರಿಗೊಂದೊಂದು ರಾಜಧಾನಿಗಳು. ಹೌದು. ಅವು ಯಾವ ಕೇಳ್ಬೇಕಲ್ಲ? ಹೇಳು. ಹಾಗಾದ್ರೆ ಕೇಳಮ್ಮ. ಹಾ. ಅಮರಾವತಿ, ಅಮರಾವತಿ, ಅಂಬಾವತಿ, ಅಂಬಾವತಿ, ಶೈನಾವತಿ, ಶೈನಾವತಿ, ಸಿದ್ಧಾವತಿ, ಸಿದ್ಧಾವತಿ, ಅಳಕಾವತಿ, ಅಳಕಾವತಿ, ಗಾಂಧಾರವತಿ, ಗಾಂಧಾರವತಿ, ಕಾಂಚಾವತಿ, ಕಾಂಚಾವತಿ, ಯಶಾವತಿ, ಯಶೋದವತಿ. ಯಶೋದತ್ತಿ. ಹಾ ಏಯ್ ಯಶಾವತಿ ಅಂದನ ಹತ್ತಿ ಅಲ್ಲ ಆಕೆ. ನಾನು ಅದನ್ನೇನೆ. ಏನ? ನಾನು ಯಶೋವತಿ ಅನ್ನಕ್ ಹೋಗಿ ಯಶೋದ ಹತ್ತಿ ಏನ್ ಬಿಡ. ಇಲ್ಲಿ ಹೋಲ್ ಬಿಡವ. ಮತ್ತೆ ಈಗ ನೀ ಹೇಳಿದ್ದೆಲ್ಲ ಸುತ್ತ ಕಡೆ ದಂಡಿಗೆ ಆಯ್ತು. ಆಯ್ತಲ್ಲ? ಹೌದಿಲ್ರಿ? ಹೌದು. ಯಾಕಂದ್ರ ಹಾ. ನೀನು ಆನೆ ಹಾವ ಮಾಲಕರು ಇವೆಲ್ಲ ಸುತ್ತ ಕಡೆ ಆತು. ಆಯ್ತಲ್ಲ? ಮತ್ ನಡಬಾರ್ಕ ಏನ್ ಆಸರ ಈ ಸ್ವಾಮಿಗಳು ಹಿಟ್ಟಿನ ದೋಷಿಗೆ ಪಸಕನ ಜೋತ್ ಬಿತ್ತೆ ಅಂದ್ರ ಆ, ನೀ- ಎಲ್ಲಾರು ಬೀಳಿ ಕರೆ ನಿನಗೇನಾಗ? ನಾ ಇದ್ದಲ್ಲಿ ಬೀಳಂಗಲ್ಲ. ನಿನಗೇನಾಗಬಾರ್ದು. ಹಿಂಗ ಇರ್ನಿ. ಹಿಂಗ ಇರ್ಲ ಇರ್ಲಿ. ಕರೆ ಆದ್ರಿ ನೋಡುವ. ಹಾ ಎಲ್ಲಾರು ಬಿತ್ತೆ ತಿಳಿನಿ ಇದ್ರೆ ತಾಕತ್ತಿದ್ದವ್ರು ಹೌದು ಕೈಯಾರ ಹೋಗ್ಲಿ, ಹೌದು ಕಾಲಾರ ಹೋಗ್ಲಿ, ಹೌದಮ್ಮ, ಮೂಗರ ಹೋಗ್ಲಿ, ಹಾ, ಹಾ. ಕಣ್ಣರ ಹೋಗ್ಲಿ, ಹೋಗ್ಲಿ ಒದ್ದಾಡಿ ಕಡೆ ಹಾಕಾರ. ಕಡ್ಯಾಕ ನಮ್ಮಂತವ್ರ ಹೆಂಗ ಅಕ್ಕಾರು? ಹೇಗಕ್ಕ? ಮನೆ ಚಪಾತಿ ತಿಳಿದಂಗ ಅಕ್ಕಾರ. ಇರ್ಲಿ ಬೇಡ. ಅದಕ್ಕೆ ಏನ್ ಆಸರ? ಈ ಭೂಮಿಗೆ ಏನ್ ಆಸರ ಅಂತ ಕೇಳ್ತಿ? ಹಾ. ನೋಡಮ್ಮ, ಮಧ್ಯದಲ್ಲಿ ಆದಿಶೇಷನು ಹಾ ಆಧಾರಭೂತನ ಭೂಮಿಗೆ. ಯಾರ ಶಿಷ್ಯ? ಎಲ್ದ ನಾವು ನೀನ ಅಂದ್ಯಲ್ಲ. ಯಾರು? ಯಾರ ಶಿಷ್ಯ ಅವ? ಏ ಎಲ್ದಾನ ಶಿಷ್ಯ? ಅವ ಶಿಷ್ಯ ಆದಿಶೇಷ. ಶಿಷ್ಯನ ಬಾಟ್ಲಿನ ನಾ ಹಂಗಂದಿಲ್ಲ. ಹಾ? ಆದಿಶೇಷ ಅಂದನ್ನ. ಆದಿಶೇಷ ಅಂದ್ರ ಹಾ ನೋಡ ಇಲ್ಲ ಹಾವ. ಇಲ್ಲೆಲ್ಲಿ ಅದಾನ ಹಾವ ನೋಡಿಲ್ಲ ಅಂದೆ. ನೋಡ್ಲೆ, ಯಾಕೆ? ಹಾವ ಹಿಡಿದ್ರ ಕಡುತ್ತಾವ, ಕೊಡ್ತಾವಲ್ಲ. ಕಡದ್ರ ಸಾಯ್ತಾರ. ಆಯ್ತಾರ. ಅವ ಹೌದು ನಿನ್ ಮುಂದೆ ಕರೆನೇ ಹೇಳ್ತಾನ. ಕರೆ ಕನಸಿನಾಗತ್ತೋ ಹಾವು ಬಂದಿದ್ದು ಅಂದ್ರ ಕೊರಂಜಿ ಬಂದಿದ್ರೆ ಹೊತ್ತು ಹೊಂಡಗೊಡ್ದು 2 ಹಾಸಿಗೆ ತೋದಿರ್ತಾವ. ಏನ ಸೈ ಮಾತಾಡ್ತೀನಿ ನೀನು? ಯಾಕ? ಏನದ ಸೈ ಮಾತಾಡುದು? ಹಾಸಿ ತೋರ್ಸುದು ಹಂಗಲ್ಲ ಅದ. ಮತ್ತೆ? ಜೋರ್ನ ಬೆವ್ರು ಬಂತ ತಟ ತಟ ಚಾಲೋನ ಬೆವ್ರು ಬರ್ತದ ನಿನಗ. ಹಾ. ಅದರಂತೆ ಹಾ. 8 ದಿಕ್ಕಿನಲ್ಲಿ 8 ಆನೆಗಳು, ಹಾ ಮಧ್ಯದಲ್ಲಿ ಆದಿಶೇಷನು ಹೇಳ್ತಿಯಮ್ಮ. ಆಧಾರಭೂತನ ಭೂಮಿಗೆ. ನೀ ಹೇಳ್ತಿಯಲ್ಲ ಖರೆ. ಮತ್ತೆ? ಇದು ಯಾರಿಗೂ ತಿಳುವಂತ ಮಾತಲ್ಲ. ತಿಳಿಲಿಲ್ಲ. 8 ದಿಕ್ಕಿನಲ್ಲಿ 8 ಆನೆಗಳು ಹೊತ್ಕೊಂಡ್ ನಿಂತಾವ್. ಹೌದು. ಮಧ್ಯದಲ್ಲಿ ಆದಿಶೇಷ ಆಧಾರಭೂತನಾಗಿದ್ದಾನೆ. ಯಾಕೆ ತಿಳಿದತ್ತನ್ರಿ ನಿಮ್ಗೆ ಏನಾರ? ಇಲ್ಲ ಹೌದಿಲ್ರಿ? ಮತ್ತೆ ತಿಳಿಲಿಲ್ಲ. ಇಲ್ಲ ನಿನಗ ತಿಳಿದಿದ್ರೆ ಹಾ. ದೃಷ್ಟಾಂತ ತಿಳ್ಕೊ. ದೃಷ್ಟಾಂತ ಕೊಡು. ಹೌದು. ಎಲ್ಲಾರಿಗೂ ತಿಳಿದಿರ್ಬೇಕದ. ತಿಳಿದಿರ್ಬೇಕ. ಹೌದು. ಛತ್ರಿ ನೋಡ ಇಲ್ಲ? ಛತ್ರಿ, ಹೌದು. ಕರಿ ಅರ್ಬಿಯು ಹಾ, ಹಾ. ಈ ಬಿಸಿಲಾಗ ಮಳೆಯಾಗ ಹಿಡ್ಕೊಂಡ್ ಅಡ್ಡಾಡ್ತಾರ. ಹೌದು. ಕೊರಂಜಿ, ಯಾಕೆ? ನಿನ್ನ ಕಣ್ಣಾಗೇನ ಮಳ್ರ ಸೇಮ್ ಕಾಣಾಕತ್ತನು. ನೀ ಯಾಕೆ ಮೊಳದಿ? ಯಾರನ್ನಾರ ಮೊಳರ್ನ್ ಮಾಡ್ತಿ? ಹಾ ನೀ ಯಾಕೆ ಮೊಳಕ್ಕಿ? ಒಂದ್ 3 ಸಂಜಿಲೆ ಗಂಟು ಬಿದ್ದಿ. ಯಾರಿಗೆ? ಅಲ್ಲ ನಿನ್ನ ಕಣ್ಣಾನ ಮಳ್ರ ಸೇಮ್ ಕಾಣತ್ತನು. ಮತ್ತೇನಂತೆ? ನೋಡಿಲ್ಲ ನಾನು ಕೇಳಬೇಡ್ನಿ. ನೋಡಿ ಒಮ್ಮೆ ಸೌಡಿದ್ದಾಗ ನಮ್ಮ ಮನಿ ಮುಂದೆ ಅಡ್ಡ ಆಯ್ನಿ. ನಿಮ್ಮ ಮನಿ ಮುಂದ ಅಡ್ಡ ಆಯ್ಬೇಕು. ಒಂದ್ ಗೂಟ ಖಾಲಿ ಇಲ್ಲ. ಯಾಕೆ?
ಬರೀ ಛತ್ರಿ ಸೋತ್ ಬಿಟ್ಟಿನಿ. ಅಷ್ಟೇ ಕೂಡ್ಸಿ 70 ಗೂಟ ಅದಾವ ಮನ್ಯಾಗ. ಇಲ್ಲ 70 ಗೂಟ ಅದಾವ. 70 ಗೂಟ ಅದಾವು. 83 ಹೊರಿ ಛತ್ರಿ ಸೋತ್ ಬಿಟ್ಟಿನಿ. ಅಷ್ಟೇ ಕೂಡ್ಸಿ ಅವನ. ನಾವು ಒಂದೊಂದು ಕಾಬುದಾಗ ಮಜಾ ಮಾಡಿದ್ದು. ಏನ್ ಮಜಾ? ನಾವು ಪ್ರವಾಸ ಮಾಡೋದು ಬಾಳ ಅಲ್ಲ ಬಸ್ಸಿನೊಳಗಾಗ್ಲಿ, ಹೌದು, ಬಸ್ ಸ್ಟ್ಯಾಂಡ್ ಒಳಗಾಗ್ಲಿ. ಖಾಲಿ ಅದಿ ಎಲ್ಲಿ ಕ್ರಾಸ್ ಮಾಡೇ ಮಾಡ್ತಿ. ಹಂಗ ಹೋಗುದ ಒಂದ್ ರೈಲ್ವೆ ಸ್ಟೇಷನ್ ಒಳಗಾಗ್ಲಿ, ಇಂತ ಹಿರಿಯರ್ ಕಟ್ಟಿ ಕುಂತಲ್ಲಿ ಆಗ್ಲಿ ಅವ್ರ ಛತ್ರಿ ಬಿಟ್ಟು ಹೋಗಿ ಹೊಂಟ್ರ ಅಂತ ತಿಳಿನಿ ಸುಮ್ ನಿಂತು ಬಿಡುದು. ನಾವು ಸುಮ್ ನಿಂದ್ರದು, ಹಿಂಗ ಹರಿದಾರ್ದನ್ಸ ನಿಂದ್ರದು. ಹೋಗುವಾಗ ಅವ್ರು ಮುಂದ್ ಹೋದ್ರು ಬಗಲಾಗ ಹಿಡ್ಕೊಂಡ್ರ ಆಯ್ತಾ. ಅಂತೂ ಅದ್ನು ಮಾಡಂಗ್ ಕಾಣ್ತಿ. ಏನೋ ಸಾಧಿಸಿದ್ರ ಮಾಡ್ತಲ್ಲ. ಇದ್ರಿಗೆ ಬಂದ್ರ ತಿಳಿ. ಏನ್ ಕಾಕ ಏನು ನಿನ್ಗೇಂದಾರ ಬುದ್ಧಿ ಬರ್ತತಿ? ಅಲ್ಲ ಅವ್ರಿಗೆ ಹಿರಿಯರಿಗೆ ಹೇಳೋದಿದ್ದೀನ. ಛತ್ರಿ ಮನ್ಯಾಗ ತಂದಿರ್ತಿ ಹಾಳೆ ಹೋದಾಗ ಆಗುದಿಲ್ಲ ತಗೋ ಇದನ್ನ ನಿಮ್ ಮನೆಗ್ ಕೊಡಾಕ್ ಹೊಂಟಿದ್ನಿ ಅಂತ ಹೇಳೋದು ಅವಾಗ ಅನ್ನೋದು. ಇದ್ರಿಗೆ ಬಂದ್ರ ಬರ್ಲಿಕ್ಕ ರೈಟ. ಅಂತೂ ಅದ್ನ ಮಾಡಂಗ್ ಕಾಣ್ತೀನಿ. ಅಷ್ಟ ಅಲ್ಲ ಸಾಧಿಸಿರಿ ಯಾರು ಬಿಡುದಿಲ್ಲ. ಯಾರು ಯಾಕೆ ಮಾಡ್ತಾರ? ನಿನ್ನೆ ಯಾಕೆ ಮಾಡಕ್ ಹೋಗ್ತಾರ? ರಗಡ್ ಛತ್ರಿ ಅದಾವ. ಏರ್ ಬಿಡ ಆ ಛತ್ರಿ ನೋಡಿ ಛತ್ರಿಗೆ 8 ಕಡ್ಡಿಗಳುಂಟು. ನಾನು ಹುಚ್ಚ ಕೊರೋಂಜಿ 8 ಕಡ್ಡಿದೊಂದ್ ಛತ್ರಿ ಅಂದ್ರೆ ತಿಳ್ಕೊಂಡ್ಬಿಡ್ತೀನಿ. ನಿನ್ನಂತೆ ಬರ್ತದ. ಮೊದದ ಹಿಡಿಕೆ ಅಂತ ಇರ್ತದ. ದಂಡಿಗೆ ಅಂತಾರ, ದಾಂಡ ಅಂತಾರ, ಕೋಲ್ ಅಂತಾರ, ಬ್ಯಾತ್ ಅಂತಾರ. ಹಿಂಗ ಬಂದ್ ಹಿಂಗ್ ವಾಂಕ್ ಆಗಿರ್ತಾವಳ. ಏನದು ಮತ್ತ ಅಷ್ಟು ಛತ್ರಿ ದಂಡಿಗೆ ವಾಂಕ್ ಆಗ್ಯಾವ ಅಂತ ತಿಳ್ಕೊಬೇಡಿ. ಮತ್ತೆ ಈಗ ಹೊಸ ಬಂದಾವ್ ಅದೇಂಗ ಆ ಬಟಾನ್ ಛತ್ರಿ ಅಂತಾವ. ಏರ್ ಬಿಡ ಅದು ಇಟ್ಟ ಇರ್ತತವ ಏನ್ ಮಾತಾಡ್ತಿ? ಇಲ್ಲ ಬಟಾನ್ ಛತ್ರಿ ಅಂತಾರ ಬಿಡ. 8 ದಿಕ್ಕಿನಲ್ಲಿ 8 ಆನೆಗಳು, ಮಧ್ಯದಲ್ಲಿ ಆದಿಶೇಷನು, ಆಧಾರಭೂತನ ಭೂಮಿಗೆ. ಹೇಳ್ತಿಯಮ್ಮ ಮತ್ತೆ ಕರೆ ಹಿಡ್ಕೊಂಡ್ ನಿಂತವ್ರ ನೆಲಕ್ ಹತ್ಬೇಕಾ? ಈ ಮಾಯ್ಕ್ ಹೆಂಗ ನಿಂತಾವು? ನೆಲಕ್ ಹತ್ತಿದಾಗ ನಿಂತಾವಲ್ಲ. ಮತ್ತ ಅಂತರ್ಲಿ ನಿಂದಿರ್ತಾವನ? ಇಲ್ಲ. ಮತ್ತ ಅಂತರ್ಲಿ ಹೆಂಗ ನಿಂತಂತ ಅದನ್ನ ಕೇಳಾಕತ್ತನ. ಅಂತರ್ಲಿ ಹ್ಯಾಂಗ ನಿಂದಿರ್ತದೆ? ಛತ್ರಿ ಹಿಡ್ಕೊಂಡವ್ರ ನೆಲಕ್ ಹತ್ಬೇಕಾ? ನೆಲಕ್ ಇಟ್ಟಾಗ ನಿಂದಿರ್ತತೆ. ಹೌದು. ಅಂತರ್ಲಿ ಹೆಂಗ ನಿಂತು ಯಾಗ ನಿಂತದ ನೋಡು. ಗಾಳಿ ತುಂಬಿದಾಗ ಛತ್ರಿಗೆ ಅಂತರ್ಲೆ ನಿಂತಿರ್ತದನು. ಅದರಂತೆ ವಾಯು ತತ್ವದ ಮೇಲೆ ಈ ಭೂಮಿ ನಿಂತದ. ನೀವ್ ಹೇಳಿದ್ ಬರೋಬರಿ ಆತ. ವಾಯು ತತ್ವದಿಂದ ಉತ್ಪತ್ತಿ ಆದಂತ ಪೃಥ್ವಿ. ಹೌದು. ವಾಯು ತತ್ವದಿಂದ ಉತ್ಪತ್ತಿ ಆದಂತ ಈ ಶರೀರದಲ್ಲಿ ಹವಾರು ಮಟ್ಟ ಓಡಾಡ್ತದ, ಮಾತಾಡ್ತದ. ಹವಾ ಹೋತು ಮಡಿಕೆ ಕೊಟ್ಟ ನಿಲ್ಸ ಡಾಬ್ ಬೀಳ್ತದೆ. ಅದರಂತೆ ಭೂಮಿ ಅದ್ರ ನಿಂತದ ಅಂತ ಹೇಳ್ತಿ. ಅವ ಇದೆಲ್ಲ ಬರೋಬರಿ ಆಯ್ತು. ಮತ್ತೆ ನೀ ಹೇಳಿದ್ದೆಲ್ಲ ಏನೋ ನಿನ್ ಗದ್ಲ. 8 ಗಂಡ ಆನೆಗಳು, 4 ಹೆಣ್ಣಾನೆಗಳು, ಅವ್ರ ಮಾಲಕಗಳು, ಅವ್ರ ಪಟ್ಟಣಗಳು, ನಡುವಿನ ಹಾವುಗಳು, ನಿನ್ನ ಕೈಯಾಗ ಸಿಕ್ಕ. ಇಷ್ಟೇ ಆಯ್ತು? ಇಷ್ಟೇ ಅಲ್ಲ, ದಶರಾಣಿಗಳನ್ನು ತಿರುಗಿ ಬಂದಿದ್ದೇನೆ. ತಲಿ ತೋರ್ಸ್ಕೊಂಬ ತಲಿ ಅದನ್ನ. ಯಾರ್ದು? ನಾ ಏನೋ ಕೊರೋನ್ ಚಲೋ ಅದಾಳಿಕೆ ತಿಳ್ಕೊಂಡಿದ್ನಿ. ಯಾಕೆ ಉತ್ಸವ? ನನ್ ತೆಲಿಗೆ ಏನಾಗ್ಯದ? ಧಾರವಾಡ ಸಮೀಪ ಐತಿ ನೋಡ ಕಾಕ. ಧಾರವಾಡ ಎಷ್ಟು ದೂರ ಆಕತ್ರಿ? ಅಲ್ಲಿಗೆ ಕರ್ಕೊಂಡಕ್ಕಿ ನೀನ್ ತಲಿ ತೋರ್ಸ್ಕೊಂಡು ಬರ್ತಾನ. ಏನ್ ಮಾತಾಡ್ತೀನಿ ನೀನು? ಮಂದ್ಯಾಗ ಹೇಳು ಮಾತ ಇವೆಲ್ಲ. ಮಂದ್ಯಾಗ ಹೇಳು. ಏನಿ ಮಂದ್ಯಾಗ ಹೇಳು ಮಾತಿದು. ಅದೇ ಹಂಗೆ ನೀ ಏನಂದೀಗ? ಏನಂದಿ ಹೇಳು. ರಾಣಿಗಳು ತಿರುಗಿ ಬಂದಿದೆ ಅಂತ ಹೇಳಿನಿ. ಮನ್ಯಾಂದ ಮನ್ಯಾಗ ಇರೋಲಕ್ಕ ಇಲ್ಲೆಲ್ಲ ಮಂದ್ಯಾಗ ಹೇಳು ಮಾತ. ನೀವು ಮನ್ಯಾಂದ ಅದಾವೆಲ್ಲ. ಅದೇ ಹಂಗ ನಿನಗೊಂದ್ ಹೇಳ್ತಾನ. ಏನು? ಹುಡುಗ ಬಸ್ಯಾ ಪಾಡ. ಯಾವ ಬಸ್ಯಾ ಪಾಡ? ಅವ್ರ ಕೆಟ್ಟ ಸುಮಾರು ಬಾಯ್ಲಿ. ದಸ್ಯ ಅಂದ್ರೆ ಗೊತ್ತಾಗ್ಲಿಲ್ಲ. ದಸ್ಯ ಅಂದೆ? ಹೌದು. ಬಸ್ಯ ಅತ್ತ ಬಡಿಯಾಕೈತಿ. ಹಾಗಲ್ಲ, 10 ಪರ್ವತಗಳನ್ನು ಹತ್ತಿಳಿದು ಬಂದಿದ್ದೇನೆ. ಓ 10 ಪರ್ವತಗಳು ಹತ್ತಿಳಿದು ಬಂದಿ? ಹೌದು. ಪರ್ವತ ಅಂದ್ರೆ ದೊಡ್ಡ ಇರ್ಬೇಕವು. ಅವಲ್ಲ ಗೋಕಾಕ್ ಗುಡ್ಡ ಎಂತ ಪರ್ವತಗಳು. ಮತ್ತ ಈ ನಲ್ಗುಂದ ಗುಡ್ಡ ಭಯಂಕರವಾದ ಪರ್ವತಗಳು. ಲೋಕಾಪುರ ಮಲ್ಲಯ್ಯನ ಗುಡ್ಡ ಅಂತ ಪರ್ವತಗಳು ಇಲ್ಲಿ ಇಲ್ಲ. ಇಲ್ಲ ಇರ್ಲಿ. ಮತ್ತೆ ಅಂತವ್ ಹತ್ತಿಳಿದು ಬಂದಿ? ಹೌದು. ಕೊರಂಜಿ ಯಾಕೆ ಹತ್ತಿಳಿದು ಬರ್ಬೇಕಾದ್ರೆ ನಿನಗೆ ದಿವಸ ಬಾಳ ಹತ್ತಿರ್ಬೇಕು. ಬಾಳ ಹತ್ತಿದು ದಿವಸ ಅಂದ್ರೆ ವಯಸ್ಸು ಅಷ್ಟೇ ಅಲ್ಲ, ಮುಪ್ಪಾನ ಬದುಕಿ. ಅಯ್ಯಲ್ಲ, ನಾವೊಂದು ಬೇರೆ ತಿಳ್ಕೊಂಡಿದ್ನಿ. ನೀ ಏನ್ ತಿಳ್ಕೊಂಡಿದ್ದಿ? ನೋಡಿದ ಕುಲ ಇದು ಎಳೀದ ಇರ್ಬೇಕು. ನೀನು ಹಳಿದ ಹಾಗೋ ನಿನ್ ಹಳಿ ಕೊಕಾಶ, ನಿನ್ ಹಳಿ ಟರಕ್ಕ ಮುರುಕ್ ಪೊನ್ನಳಿಗೆ ಏನಂತೀನಿ ನೀನು? ಕಸಿ ಏನ್ ಬೇಡ ಹೋಲ್ ಬಿಡಮ್ಮ. ಯಾಕೆ ಈಗ ಸದ್ಯ ದಶಾರಣ್ಯಗಳಂದಲ್ಲ. ಹೌದು. ಅವು ಯಾವ ಹೇಳ್ಬೇಕಲ್ಲ? ಹೇಳು. ಹಾಗಾದ್ರೆ ಕೇಳಮ್ಮ. ಹೇಳು. ದಂಡಕಾರಣ್ಯ, ವಿದ್ಯಾರಣ್ಯ, ಕದಳಿಕಾರಣ್ಯ, ಭದ್ರಿಕಾರಣ್ಯ, ಚಂಪಕಾರಣ್ಯ, ನೈಷಧಾರಣ್ಯ, ನೈಷಾರಣ್ಯ, ಯಕ್ಷನಾರಣ್ಯ, ಗುಯ್ಯಾರಣ್ಯ, ದೇವಾರಣ್ಯ. ದೇವಾರಣ್ಯ. ಹೀಗೆ 10 ಪರ್ವತಗಳನ್ನು
ಹತ್ತಿಳಿದು ಬಂದಿದ್ದೇನೆ. ಅವ ಯಾಕೆ? ಶಾಣಕ್ಕಿದ್ದಂಗಾಯ್ತು. ಹೌದಾ? ಯಾಕಂದ್ರ 10 ಪರ್ವತಗಳ ಹತ್ತಿಳಿದು ನನಗೆ ಬರ್ಬೇಕಾದ್ರ ಆದ್ರೆ ನೋಡ್ ತಾಯಿ ನಿನ್ನ ಕೇಳುವಂತ ಸಾಮರ್ಥ್ಯ ನನ್ನ ಹತ್ರ ಇಲ್ಲ. ಇಲ್ಲ. ಹೌದಿಲ್ಲ? ಹೌದಾ? ಯಾಕಂದ್ರ ಹಾ. ವೇಳೆ ಇಲ್ಲ. ಹೌದಮ್ಮ. ನಿನ್ನ ಕೇಳುವಂತ ಸಾಮರ್ಥ್ಯ ಇಲ್ಲ. ಇಲ್ಲ ಇಲ್ಲ. ಅಲ್ಲ ಬ್ರಿದಾರ್ ಬರ್ತೀಯಾ? ಯಾರು? ನನ್ನ ಬಾಯಲ್ಲಿ ಕೇಳ್ಕೊಂಡು ಅಲ್ಲೇನ್ ಮಾಡಾಕಿದಿ? ಮತ್ತೇನು? ನಾನು ನಿನ್ನ ಯಾರ ಹತ್ರ ಕರ್ಕೊಂಡು ಹೋಗ್ತನೋ ಹೋಗ್ತಿ. ಅವರು ಯಾರು? ಯಾರು? ಇಷ್ಟ ಹೇಳಿದ ಶಾಣೆ ಕೊರಂಜಿ ಅಂತ ನಂಬುತ್ತಾನ. ಈಗ ಹಾ. ಹೇಳು. ಯಾರವ? ನೀನ ಅಂಜಲ್ಲ ಯಾರು? ದರ್ಶನ ಏ ಇಲ್ಲನ ನೋಡ ಏನ್ ಮಾತಾಡ್ತೀನಿ ನೀನು? ಏನಂತ? ಹಾಗಲ್ಲ ದೊರಸೆ ನೀನು ವರ್ಣನ ಮಾಡಿ ನಾನು ವರ್ಣನ ಪರಿಚಯ ಅಲ್ಲ 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 ಸಾರವಾಡದಾಗಿರ್ತಾನ ಮತ್ತ ಇರ್ಲಿ ಬೇಡ ಅಲ್ಲಿ ಹಾಕ್ಬೇಕಾ ದೊರಸನಿಯ ಸರಿಯನ್ನ ಹೇಳಲಿ ನಾನು ದೊರೆಯಾದವನೇ ದ್ವಾರಾವತಿಯ ಪುರದ ರಸ ಯದುವೀರ ಜಾನ ಶ್ರೀಕೃಷ್ಣ ನರ್ದಂಗಿ ನಮ್ಮ ಸತ್ಯವ ಮಹವದೇನಾ ಹರಿಪದದ ಅಂತಾರೆ ಯಾರು? ಯಾರು? ಶ್ರೀಕೃಷ್ಣ ಪರಮಾತ್ಮ. ಹೌದು. ಆತ ನರ್ದಂಗಿನಾರು ಯಾರು? ಸತ್ಯಭಾಮ. ಹೌದು. ಹೇಳಿಲ್ಲ? ಹೇಳಿದಲ್ಲ. ಹೇಳಿದೆಲ್ಲ ಕರೆ. ಹಾ ಈಗ ಹೇಳೋ ಸುಳ್ಳಿದು. ಅದೇ ಹಂಗ ನೀವು ಹೇಳಿದ್ದೆಲ್ಲ ಕರೆ. ಹೇಳಿದ ಕರೆ. ಹೇಳಿದ ಕರೆ. ಕರೆ. ಹೇಳಿದ ಸುಳ್ಳು. ಅಂದ್ರೆ ನಿಮ್ಮದು ಕೊರವ್ಯಾರ ಕುಲ. ಹೌದು. ಈ ಮನೆಗೆ ನೀಡಿಸ್ಕೊಳಕ್ ಹೋಗುದು, ಅಲ್ಲಿ ಮುಂದಿನ ಮನೆಯವ್ರ ಹೆಸರು ಕೇಳುದು, ಅಲ್ಲಿ ಹೋಗುದು, ಅವ್ರ ಹೆಸರು ಕೇಳುದು, ಹೇಳ್ಕೋತ ಹೊಟ್ಟೆ ಉಪಜೀವನ ಮಾಡ್ಕೋತ ಹೊಂಟೇಳ ಹೋಗು. ಕೇಳಿ ಹೇಳುವಂತ ಕೊರವಂಜಿ ನಾನಲ್ಲ. ಮತ್ತೆ ನೀವು ಎಂತವ್ರು? ನಾನು ಎಂತವಳು? ಎಂತವರು? ಶುದ್ಧ ಪತಿವರ್ತ ಸ್ತ್ರೀಯಳು. ಸುಡು ಈ ಸ್ತ್ರೀಯರ್ ಇರ್ಬೇಕು ನೋಡಿ. ಅಲ್ಲ ಪತಿವರ್ತ ಅಂತ ಎಂತವ್ರಿಗೆ? ಎಂತವ್ರಿಗೆ? ಸೀತಾ, ತಾರಾ, ಮಂಡಲೋದರಿ, ದ್ರೌಪದಿ, ಅಹಲ್ಯ. ಹೌದು. ಮುಸಲ್ಮಾನರೊಳಗೆ ಇಬ್ಬರಿದ್ದಾರ. ಗುಲ್ಬದಂ ಬೇಗಂ ಜಯಗುನಿಸಾದ್ ಅಂತೇಳಿ. ಹೌದು. ಅಂತವ್ರಿಗೆ ಮಹಾಪತಿವರ್ತ ಶಿರೋಮಣಿಗಳಂತಾರ. ಅಂತಾರೆ. ಅಲ್ಲ ದಿನ ಒಂದೊಂದು ಊರ್ ನೀ ತಿರುಗಾಡಿ ಅದ್ರಾಗ ಸೌಡ್ ಇಲ್ದ. ಹೌದಾ? ಅಲ್ಲಟ್ ಇಲ್ಲಟ್ ಉಂಡ್ ಕಟಬಾಯ್ ತುಂಬ ಮುಸ್ರಿ ಮಾಡ್ಕೊಂಡು ಎರಡು ಕಟಕ್ ರೊಟ್ಟಿ ತಿನ್ನೆ, ಇಟ್ಟು ಬದ್ಲಿಕಾಯಿ ಪಲ್ಯ ತಿನ್ನೆ, ಹೌದಾ, ಇಟ್ಟು ಅಂಬ್ಲಿ ಕುಡಿದ್ನೆ. ಯಾಕ ಏನಂತಿ ನೀನು? ಮೊದಲೇನ ಮಾತಾಡಿದೆಲ್ಲ ಅವರು ನಾವು ಒಂದ್. ಸೀತಾ, ತಾರಾ, ಮಂಡಲೋದರಿ, ದ್ರೌಪದಿ, ಅಹಲ್ಯ ಅವರು ನಾವು ಒಂದ್. ಹಿಂಗ ಬರೋರು ಅವರು ನೀವು ಒಂದ್. ನೀ ಹೇಳಿದ್ದಕ್ಕೆ ಹೂ ಅನ್ಬೇಕನ? ಅನ್ಬೇಕು. ನೀ ಹೇಳಿದ್ದಕ್ಕೆ ನಾವು ಹೂ ಅನ್ಬೇಕು ಅನ್ಬೇಕಲ್ಲ. ನಾನು ಒಂದ್ ಏನಾರು ಹೇಳಿ ಅಂದ್ರ ಕರೆದ್ರ ಹೂ ಅಂತನು. ಕರೆ ಇದ್ರ ನಂಬ್ತಿಯಲ್ಲ? ನಂಬ್ತಾನಲ್ಲ. ನೀ ಅಲ್ಲ ಬಿಡ್, ನಿಮ್ಮ ಅಪ್ಪ ನಂಬ. ಕರೆ ಇದ್ರ ಕರೆ ಇದ್ರಿ. ಹೌದು. ನಮ್ಮ ಊರಾಗ ದೊಡ್ಡ ಗೌಡ್ರ ಅಂದ್ರ ನಾವು ನೋಡು. ಇದನ್ನ ಯಾರು ನಂಬ್ತಾರ? ಇದನ್ನ ಯಾರು ನಂಬ್ತಾರೋ? ಮತ್ತ ನಿಂದನ ಯಾರು ನಂಬ್ತಾರ? ಏನಂತಿ? ನಾನು ನಮ್ಮೂರೊಳಗ ಗೌಡ್ರ ಅನ್ಸ್ಕೋಬೇಕಾದ್ರಿ ಗೌಡಕಿ ದರ್ಬಾರ್ ನಂದಿರ್ಬೇಕು. ಇರ್ಬೇಕಲ್ಲ. ಊರಾಗ ದೊಡ್ಡ ಮನಿ ಬೇಕಲ್ಲ. ಕಂಚಿನ ಸಣಂದಿರ್ಬೇಕು. ಇವ್ರು ಯಾರ ಪೈಕಿಯಪ್ಪ ಅಂದ್ರ ನಮ್ಮ ಊರ್ ಗೌಡ್ರ ಪೈಕಿ ನಾಕ ಆಧಾರ ಬೇಕು. ಹಂಗ ನಿನ್ನ ಬಾಯಿಂದ ನೀನು ಪತಿವ್ರತ ಸ್ತ್ರೀ ಅನಿಸ್ಕೋಬೇಕಾದ್ರೆ ಪತಿವ್ರತ ಸ್ತ್ರೀಯರ ಮುಖ್ಯ ಧರ್ಮಗಳೇನು, ಆಚಾರ ವಿಚಾರಗಳೇನು, ಇದನ್ನ ಹೇಳಿದಿ ಪಕ್ಕ ಪತಿವ್ರತ ಅಲ್ಲ. ಇಲ್ಲಿಕ ಅರ್ಧ ಮುರ್ಧ ಯಾರು ಯಾರು ನೋಡಬಾ. ಪತಿವ್ರತ ಸ್ತ್ರೀಗಳು ಕುಂಭ ಕುಚ್ಚಗಳು ಹುಲಿ ಉಗುರು ಜೀನ್ ಮನುಷ್ಯರ ದ್ರವ್ಯ ಸೂರ್ಯಕೋಣ್ಯ ಖಡ್ಗ ಜೀವದೊಳಗಾಗಿ 200 ವರ್ಷ ಆಗೋದಿಲ್ಲ. ಸತ್ತ ಮೇಲೆ ಆದ್ರ ಆಗಬಹುದು, ಆಗದಿದ್ದರೆ ಇಲ್ಲ. ಅದರಂತೆ ನಾನು ಪತಿವರ್ತ ಸ್ತ್ರೀ ಇದ್ದು ಮತ್ತೊಬ್ಬರ ಗಂಡಸ ಮುಖ ನೋಡುದಿಲ್ಲ. ಯಾರು ಪತಿವರ್ತ ಸ್ತ್ರೀಯರು? ನಾನೇ. ನೀನ್ ನಿನ್ನ ಗಂಡನ ಹೊರತಾಗಿ ಎಣ್ಣೆ ಗಂಡಸರ ಮಕ್ಕ ನೋಡಿಲ್ಲ? ಇಲ್ಲ. ಯಾವಾಗೂ ಇಲ್ಲ. ನಾ ಎಲ್ಲಿ ಕೈ ಮಾಡ್ತಾನ ಲೆಟ ನೋಡ್ತೇನ? ಹೌದಲ್ಲ. ಬರ್ಲಿ, ಇಲ್ಲಿ ಕುರ್ಚಿದ ಮೇಲೆ ಕೂತಾವ್ರು. ಹೌದು. ಅಲ್ಲೊಬ್ರು ಕೂತಾರ. ಇಲ್ಲಿ ಕೂತಾವ್ರು ಅರ್ಧ ಮಂದಿ ಮನೆಗೆ ಯಾರ? ಹೌದು. ಕೂತಾವ್ರು ನಿಂತಾರ. ಇವ್ರೆಲ್ಲ ಗಣ ಮಕ್ಕಳು. ಹೌದು. ಅವ್ರನ್ನ ನೀ ನೋಡ್ಲಿಲ್ಲ, ನಿನ್ನೇನ ಅವ್ರು ನೋಡ್ಲಿಲ್ಲ. ಏನು ಗುಳಿಗೆ ಹೇಳಾಕತ್ತಿದ್ರಿ ನೀವಾರ ಸಾನಿಕೊಪ್ಪದವ್ರಿಗೆ? ಈ ದೃಷ್ಟಿ ಆಗೋದಿಲ್ಲ. ಈ ದೃಷ್ಟಿ ಆಗೋದಿಲ್ಲ. ಮತ್ತ ನೀನು ಕಾಮ ದೃಷ್ಟಿಯನ್ನ ನೋಡಬಾರದು. ಮಾನೊಂದು ಹುಡುಗ ಹಾಡಾಕತ್ತಿದ್ದಲ್ಲ, ಏನಂತ? ಏನ್ ಮನೆಗೆ